ವೃಶ್ಚಿಕ ರಾಶಿಯವರ ಕಣ್ಣುಗಳನ್ನು ಒಮ್ಮೆ ಸೂಕ್ಷ್ಮವಾಗಿ ಗಮನಿಸಿದರೆ ಸಾಕು, ಅಲ್ಲಿ ಯಾರಿಗೂ ಅರ್ಥವಾಗದ, ಪದಗಳಲ್ಲಿ ವಿವರಿಸಲಾಗದ ಒಂದು ವಿಚಿತ್ರವಾದ ತೀವ್ರತೆ ಎದ್ದು ಕಾಣುತ್ತೆ. ಅವರ ಆ ಆಳವಾದ ಮೌನದ ಹಿಂದೆ ಯಾರಿಗೂ ಭೇದಿಸಲಾಗದ ಒಂದು ದೊಡ್ಡ ರಹಸ್ಯವೇ ಅಡಗಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇಂದಿನ ಈ ವಿಶೇಷವಾದ ವಿಶ್ಲೇಷಣೆಯಲ್ಲಿ ವೃಶ್ಚಿಕ ರಾಶಿಯವರ ಆ ಗುಪ್ತ ರಹಸ್ಯಗಳನ್ನು ಸಂಪೂರ್ಣವಾಗಿ ಬಿಚ್ಚಿಡ್ಲಾಗ್ತದೆ. ಪ್ರತಿಯೊಬ್ಬರೂ ತಿಳಿದುಕೊಳ್ಳಲೇಬೇಕಾದ ಕೆಲವು ಕಹಿ ಸತ್ಯಗಳು ಮತ್ತು ವಿಶೇಷವಾಗಿ 2025 ಹಾಗೂ 26ರಲ್ಲಿ ಅವರ ಜೀವನದಲ್ಲಿ ಬರಲಿರುವ ಆ ಮಹಾಪರಿವರ್ತನೆಯ ಬಗ್ಗೆ ಆಳವಾಗಿ ಅರಿಯೋಣ. ಬನ್ನಿ, ಈ ರೋಚಕವಾದ ಮಾಹಿತಿಯ ಒಳಗೆ ನೇರವಾಗಿ ಹೆಜ್ಜೆ ಇಡೋಣ. ವೃಶ್ಚಿಕ ರಾಶಿಯವರ ಮನಸ್ಸಿನಲ್ಲಿ ದಿನದ 24 ಗಂಟೆಯೂ ಕಾಡುವ ಒಂದು ಅತಿ ದೊಡ್ಡ ಪ್ರಶ್ನೆಯಿದೆ. ಅದೇನೆಂದ್ರೆ, ಎಲ್ಲರಿಗೂ ಒಳ್ಳೆಯದನ್ನೇ ಬಯಸಿದ್ರು, ಯಾರಿಗೂ ಕೆಟ್ಟದನ್ನ ಮಾಡದಿದ್ರು, ಜನರು ಅವರನ್ನೇ ಯಾಕೆ ಯಾವಾಗ್ಲೂ ತಪ್ಪು ತಿಳಿದುಕೊಳ್ಳುತ್ತಾರೆ ಎಂಬುದು. ಇದು ಅವರ ಅತಿದೊಡ್ಡ ಆಂತರಿಕ ನೋವು, ಯಾರ ಬಳಿಯೂ ಹೇಳಿಕೊಳ್ಳಲಾಗದ ಸಂಕಟ. ಅವರು ಹೊರಗಡೆ ಎಷ್ಟೇ ಗಟ್ಟಿಯಾಗಿ ಕಲ್ಲಿನಂತೆ ಕಂಡ್ರೂ ಒಳಗಡೆ ಈ ಒಂದು ಪ್ರಶ್ನೆ ಅವರನ್ನ ಸದಾ ಕೊರೆಯುತ್ತಲೇ ಇರುತ್ತೆ. ಆದ್ರೆ ಒಂದು ವಿಷಯ ಗೊತ್ತಾ? ಇದೇ ನೋವಿನಿಂದಲೇ ಅವರ ಜೀವನದಲ್ಲಿ ಭವಿಷ್ಯದ ಒಂದು ದೊಡ್ಡ ಕಾಸ್ಮಿಕ್ ಬದಲಾವಣೆ ಕೂಡ ಬರಲಿದೆ ಅನ್ನೋದು ಅಷ್ಟೇ ಸತ್ಯ. ಆ ಬದಲಾವಣೆ ಏನು ಅನ್ನೋದನ್ನ ಮುಂದೆ ನೋಡೋಣ. ಸಾಮಾನ್ಯವಾಗಿ ವೃಶ್ಚಿಕ ರಾಶಿಯವರು ಸುಮ್ಮನೆ ಇದ್ರೆ ಅವರು ಏನ್ ಯೋಚಿಸ್ತಿಲ್ಲ, ಅವ್ರಿಗೇನು ಗೊತ್ತಿಲ್ಲ ಅಂತಲೇ ಜಗತ್ತು ತಿಳ್ಕೊಳ್ತೆ. ಆದ್ರೆ ವಾಸ್ತವವೇ ಬೇರೆ. ಅವರ ಮೌನ ಅನ್ನೋದು ಬರೀ ಖಾಲಿತನವಲ್ಲ. ಅವರ ಮಿದುಳು ಸದಾ ಆನ್ ಆಗಿರುವ ಒಂದು ಸಿಸಿಟಿವಿ ಕ್ಯಾಮರಾದಂತೆ ಪ್ರತಿಯೊಬ್ಬರನ್ನೂ ರೆಕಾರ್ಡ್ ಮಾಡ್ತಲೇ ಇರುತ್ತೆ. ಯಾರಾದ್ರೂ ಸುಳ್ಳು ಹೇಳ್ತಿದ್ರೆ ಕೇವಲ ಅವರ ಕಣ್ಣುಗಳ ಚಲನೆಯನ್ನ ನೋಡಿಯೇ ಕ್ಷಣಾರ್ಧದಲ್ಲಿ ಸತ್ಯವನ್ನು ಪತ್ತೆ ಮಾಡುವ ಆ ಅದ್ಭುತವಾದ ಸಿಕ್ಸ್ತ್ ಸೆನ್ಸ್, ಅಂದರೆ 6ನೇ ಇಂದ್ರಿಯ ಇವರಿಗಿರುತ್ತೆ. ಅದರಲ್ಲೂ ವಿಶೇಷವಾಗಿ ಅನುರಾಧ ನಕ್ಷತ್ರದಲ್ಲಿ ಜನಿಸಿದವರಲ್ಲಿ ಈ ಅಂತಃಪ್ರಜ್ಞೆ ಅತ್ಯಂತ ಶಕ್ತಿಯುತವಾಗಿರುತ್ತೆ ಅನ್ನೋದು ಮೂಲಗಳ ಸ್ಪಷ್ಟನೆ. ಸಮಾಜದ ಕಣ್ಣಿಗೆ ಇವರು ಯಾವಾಗಲೂ ಕೋಪಿಷ್ಠರು ಅಥವಾ ಅಹಂಕಾರಿಗಳು ಅಂತಲೇ ಕಾಣಿಸ್ತಾರೆ. ಆದರೆ ಇಲ್ಲಿ ನಿಜವಾದ ಸತ್ಯ ಶುರುವಾಗುತ್ತೆ. ಆ ಕುಖ್ಯಾತ ಮೌನ ಹಾಗೂ ಕೋಪದ ಹಿಂದೆ ಚಿಕ್ಕ ವಯಸ್ಸಿನಲ್ಲಿ ಅವರು ಅನುಭವಿಸಿದ ಆಳವಾದ ನೋವುಗಳು, ಒಂಟಿತನ ಅಥವಾ ಪೋಷಕರ ಬೆಂಬಲದ ಕೊರತೆ ಅಡಗಿರುತ್ತೆ. ಜಗತ್ತು ಕೊಟ್ಟ ಆ ಹಳೆಯ ಗಾಯಗಳನ್ನು ಮತ್ತು ತಮ್ಮೊಳಗಿನ ಅಭದ್ರತೆಯನ್ನು ಮುಚ್ಚಿಕೊಳ್ಳಲು ಅವರು ಏಕಾಂತ ಮತ್ತು ಮೌನವನ್ನು ತಮ್ಮ ಅತಿದೊಡ್ಡ ರಕ್ಷಣಾ ಕವಚವಾಗಿ ಬಳಸಿಕೊಳ್ಳುತ್ತಾರೆ ಅಷ್ಟೇ. ಇದೇ ಅವರ ನಿಜವಾದ ಮುಖ. ಈಗ ವೃಶ್ಚಿಕ ರಾಶಿಯ ಜ್ಯೋತಿಷ್ಯದ ಡಿಎನ್ಎ ಬಗ್ಗೆ ಸ್ವಲ್ಪ ನೋಡೋಣ. ಮಂಗಳ ಮತ್ತು ಕೇತುವಿನ ಆಳ್ವಿಕೆಗೆ ಒಳಪಟ್ಟಿರುವ ಇವರಲ್ಲಿ ಅಧಿಕಾರದ ಹಸಿವು ಮತ್ತು ಆಧ್ಯಾತ್ಮಿಕ ಶಕ್ತಿ ಇವೆರಡು ಅದ್ಭುತವಾಗಿ ಬೆರೆತಿರುತ್ತೆ. ಜಲತತ್ವದ ಕಾರಣದಿಂದ ಅತೀವವಾದ ಅಂತಃಪ್ರಜ್ಞೆ ಹಾಗೂ ಸ್ಥಿರಗುಣದಿಂದಾಗಿ ಪಟ್ಟುಬಿಡದ ದೃಢತೆ ಇವರ ಸ್ವಭಾವದಲ್ಲಿ ಬೆರೆದು ಹೋಗಿದೆ. ಇವರದೊಂದು ವಿಶೇಷ ಗುಣ ಎಂದ್ರೆ, ಪ್ರೀತಿಯಾಗಲಿ ದ್ವೇಷವೇ ಆಗಲಿ ಇವರು ಯಾವುದನ್ನೂ ಅರ್ಧಂಬರ್ಧ ಮಾಡೋದಿಲ್ಲ. ಪ್ರತಿಯೊಂದು ಭಾವನೆಯೂ ಇವರಲ್ಲಿ 100ಕ್ಕೆ 100ರಷ್ಟು ತೀವ್ರವಾಗಿರುತ್ತೆ. ಹಾಗಾದ್ರೆ ಪ್ರೀತಿಯಲ್ಲಿ ಇವರಿಗೆ ಮೋಸವಾದಾಗ ನಿಜವಾಗಿಯೂ ಏನಾಗುತ್ತೆ? ಪ್ರೀತಿಯ ವಿಷಯಕ್ಕೆ ಬಂದ್ರೆ ವೃಶ್ಚಿಕ ರಾಶಿಯವರು ಅತಿಯಾದ ಸ್ವಾಮ್ಯ ಸೂಚಕ ಗುಣ, ಅಂದ್ರೆ ತೀವ್ರವಾದ ಪೊಸೆಸಿವ್ನೆಸ್ ಹೊಂದಿರ್ತಾರೆ. ತಮ್ಮ ಪ್ರೀತಿಪಾತ್ರರು ಕೇವಲ ತಮಗೆ ಮಾತ್ರ ಸೇರಿರ್ಬೇಕು ಅಂತ ಅವರು ಆಳವಾಗಿ ಬಯಸ್ತಾರೆ. ಅದಕ್ಕಾಗಿಯೇ ಅವರು ತಮ್ಮ ಸಂಗಾತಿಗಳಿಗೆ ಗುಪ್ತವಾಗಿ, ಅವ್ರಿಗೆ ಗೊತ್ತಾಗದ ರೀತಿಯಲ್ಲಿ ಸಣ್ಣಪುಟ್ಟ ಪರೀಕ್ಷೆಗಳನ್ನು ಒಡ್ಡುತ್ತಲೇ ಇರ್ತಾರೆ. ಆ ನಂಬಿಕೆ ಒಮ್ಮೆ ಹುಸಿಯಾದ್ರೆ ಅವರ ಪ್ರತಿಕ್ರಿಯೆ ಹೇಗಿರುತ್ತೆ ಅಂದ್ರೆ ಅದನ್ನ ಊಹಿಸಲು ಕೂಡ ಅಸಾಧ್ಯ. ಅಷ್ಟು ತೀವ್ರವಾಗಿರುತ್ತೆ ಅವರ ಕೋಪ. ವೃಶ್ಚಿಕ ರಾಶಿಯವರು ತಮ್ಮನ್ನು ಘಾಸಿಗೊಳಿಸಿದವರನ್ನು ಬಹುಶಃ ಕ್ಷಮಿಸಬಹುದು, ಆದರೆ ಆ ದ್ರೋಹವನ್ನು ಅವರು ಜೀವನದಲ್ಲಿ ಎಂದಿಗೂ ಎಷ್ಟೇ ವರ್ಷಗಳಾದ್ರೂ ಮರೆಯೋದಿಲ್ಲ. ಹೃದಯ ಒಡೆದಾಗ ಆಗುವ ಆ ನೋವು ಅವರ ಮನಸ್ಸಿನಲ್ಲಿ ಒಂದು ಶಾಶ್ವತವಾದ ಗುರುತನ್ನು ಬಿಟ್ಟುಬಿಡುತ್ತೆ. ಆದರೆ ಪ್ರಕೃತಿಯ ನಿಯಮವೇ ಬೇರೆ ಇದೆ. ಅದೇ ನೋವು ಅವರಿಗೆ ಒಂದು ಕಾಸ್ಮಿಕ್ ಪಾಠವಾಗಿ ಪರಿಣಮಿಸಿ ಅವರ ಒಳಗಿನ ನೈಜ ಶಕ್ತಿಯ ಬೆಂಕಿಯನ್ನು ಹೊತ್ತಿಸಲು ಅಂತಿಮವಾಗಿ ಅದೇ ದ್ರೋಹ ದಾರಿದೀಪವಾಗುತ್ತೆ. ಈಗ ಯಾರು ಇವರ ಈ ತೀವ್ರವಾದ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ಬಲ್ಲೋರು ಅಂತ ನೋಡೋದಾದ್ರೆ, ಮೀನ, ವೃಷಭ ಮತ್ತು ಮಕರ ರಾಶಿಯ ವ್ಯಕ್ತಿಗಳು ಇವರೊಂದಿಗೆ ಅತ್ಯುತ್ತಮವಾದ ಹೊಂದಾಣಿಕೆಯನ್ನು ಹೊಂದಿರ್ತಾರೆ. ಅವರಿಂದ ಮಾತ್ರ ಇವರ ಆಳವನ್ನು ಅಳೆಯಲು ಸಾಧ್ಯ. ಅದೇ ಕನ್ಯಾ, ಕರ್ಕಾಟಕ ಮತ್ತು ಮತ್ತೊಬ್ಬ ವೃಶ್ಚಿಕ ರಾಶಿಯ ವ್ಯಕ್ತಿ ಕೇವಲ ಸರಾಸರಿ ಹೊಂದಾಣಿಕೆಯನ್ನು ಮಾತ್ರ ನೀಡಬಲ್ಲರು. ಏಕೆಂದರೆ ವೃಶ್ಚಿಕ ರಾಶಿಯವರಿಗೆ ಪ್ರತಿಯೊಂದು ಸಂಬಂಧದಲ್ಲೂ ಭಾವನಾತ್ಮಕ ಆಳ ಮತ್ತು ವಿಶ್ವಾಸವೇ ಅತಿ ಮುಖ್ಯವಾಗಿರುತ್ತೆ. ಇಲ್ಲೊಂದು ಅತ್ಯಂತ ಅಚ್ಚರಿಯ ವಿಷಯವಿದೆ. ಬಹುಶಃ ಇದು ಅನೇಕರಿಗೆ ಕನೆಕ್ಟ್ ಆಗ್ಬೋದು. ವೃಶ್ಚಿಕ ರಾಶಿಯವರು ಹೊರಗಡೆ ಸಮಾಜದಲ್ಲಿ ಎಷ್ಟೇ ಹೆಸರು, ಯಶಸ್ಸು ಸಾಧಿಸಿದ್ರೂ ಅವರ ಸ್ವಂತ ಸಂಬಂಧಿಕರಿಂದಲೇ ಅವರಿಗೆ ಅತಿ ಹೆಚ್ಚು ಅಸೂಯೆ ಮತ್ತು ವಿರೋಧ ವ್ಯಕ್ತವಾಗುತ್ತೆ. ಯಾಕೆ ಹೀಗೆ ಅಂತ ಜ್ಯೋತಿಷ್ಯದ ಪ್ರಕಾರ ನೋಡಿದ್ರೆ ಇವರ 4ನೇ ಮನೆಯಲ್ಲಿ ಕುಂಭರಾಶಿ ಇರುತ್ತೆ.
ಇದರಿಂದಾಗಿ ಕುಟುಂಬದ ಒಳಗೆ ಇವರಿಗೆ ನೆಮ್ಮದಿ ಸಿಗುವುದು ಮತ್ತು ತಾವು ಮಾಡಿದ ಎಷ್ಟೋ ತ್ಯಾಗಗಳಿಗೆ ಸರಿಯಾದ ಮಾನ್ಯತೆ ಸಿಗುವುದು ತುಂಬಾನೇ ಕಷ್ಟವಾಗುತ್ತೆ. ಇದು ಅವರ ಪಾಲಿನ ಕಹಿ ಸತ್ಯ. ಇನ್ನು ವೃತ್ತಿಜೀವನದ ವಿಚಾರಕ್ಕೆ ಬಂದ್ರೆ ಕಟ್ಟುನಿಟ್ಟಿನ ಬಾಸ್ಗಳ ಕೆಳಗೆ ಸ್ವಾತಂತ್ರ್ಯವಿಲ್ಲದೆ ಕೆಲಸ ಮಾಡುವುದೆಂದ್ರೆ ಇವರಿಗೆ ಸ್ವಲ್ಪವೂ ಇಷ್ಟವಿಲ್ಲ. ಯಾರಡಿಯಲ್ಲೂ ಇವರು ತಲೆಬಾಗಿ ನಿಲ್ಲಲಾರರು. ತನಿಖೆ, ಗುಪ್ತಚರ ಇಲಾಖೆ, ವೈದ್ಯಕೀಯ ಅಥವಾ ಸೈಕಾಲಜಿ ಕ್ಷೇತ್ರಗಳಲ್ಲಿ ಇವರು ಸ್ವತಂತ್ರವಾಗಿ ಅದ್ಭುತವಾಗಿ ಬೆಳಿತಾರೆ. ಅಷ್ಟೇ ಅಲ್ಲ, ಗುಪ್ತಧನ ಅಥವಾ ಅನಿರೀಕ್ಷಿತವಾದ ಆರ್ಥಿಕ ಯಶಸ್ಸು ಕೂಡ ಇವರ ಹಣಕಾಸಿನ ಭವಿಷ್ಯದ ಒಂದು ಪ್ರಮುಖ ಭಾಗವಾಗಿರುತ್ತೆ ಅನ್ನೋದನ್ನ ಮೂಲಗಳು ಸ್ಪಷ್ಟವಾಗಿ ತೋರಿಸ್ತವೆ. ಇಲ್ಲಿಂದ ಈ ವಿಶ್ಲೇಷಣೆಯ ಒಂದು ಮಹತ್ತರವಾದ ಘಟ್ಟ ಶುರುವಾಗುತ್ತೆ. ಪ್ರತಿಯೊಬ್ಬ ವೃಶ್ಚಿಕ ರಾಶಿಯ ವ್ಯಕ್ತಿಯು ತಮ್ಮ ಜೀವಿತಾವಧಿಯಲ್ಲಿ 3 ಸಂಪೂರ್ಣ ವಿಭಿನ್ನವಾದ ಜನ್ಮಗಳನ್ನು ಪಡಿತಾರೆ ಎಂಬುದು ಬಹಳಷ್ಟು ಜನರಿಗೆ ತಿಳಿದಿರದ ಒಂದು ನಿಗೂಢ ಸತ್ಯ. ಹೌದು, ಒಂದೇ ಜೀವನದಲ್ಲಿ 3 ಜನ್ಮಗಳು. ಅವರ ಇಡೀ ಭವಿಷ್ಯವನ್ನು ನಿರ್ಧರಿಸುವ ಆ 3 ಹಂತಗಳ ಅದ್ಭುತವಾದ ಆಧ್ಯಾತ್ಮಿಕ ಮತ್ತು ಮಾನಸಿಕ ರೂಪಾಂತರ ಹೇಗಿರುತ್ತೆ ಅಂತ ನಾವೀಗ ನೋಡೋಣ. ಈ ಬದಲಾವಣೆಯ ಮೊದಲನೇ ಹಂತ ಎಂದರೆ ಸಿಟ್ಟು ಮತ್ತು ಸೇಡಿನ ಚೇಳು ಹಂತ. ಇಲ್ಲಿ ಬರೀ ಆಕ್ರೋಶವಿರುತ್ತೆ. ಎರಡನೇದು ಎಲ್ಲವನ್ನೂ ಮೇಲೆ ನಿಂತು ನಿರ್ಲಿಪ್ತವಾಗಿ ನೋಡುವ ಹದ್ದು ಅಥವಾ ಈಗಲ್ ಹಂತ. ಮತ್ತು ಅಂತಿಮವಾಗಿ ಸಂಪೂರ್ಣ ವಿನಾಶದ ನಂತರ ಮತ್ತೆ ಹೊಸದಾಗಿ ಮರುಹುಟ್ಟು ಪಡೆಯುವ ಫೀನಿಕ್ಸ್ ಹಂತ. ಜ್ಯೋತಿಷ್ಯದ ಪ್ರಕಾರ ಸಾಮಾನ್ಯವಾಗಿ 28ರಿಂದ 32 ವರ್ಷದ ವಯಸ್ಸಿನಲ್ಲಿ ಈ ಅತ್ಯಂತ ನೋವಿನಿಂದ ಕೂಡಿದ ಆದರೆ ಅಷ್ಟೇ ಅತ್ಯಗತ್ಯವಾದ ರೂಪಾಂತರ ಅವರ ಜೀವನದಲ್ಲಿ ಸಂಭವಿಸುತ್ತೆ. ಭಾವನಾತ್ಮಕವಾಗಿ ಅಥವಾ ಆರ್ಥಿಕವಾಗಿ ಸಂಪೂರ್ಣವಾಗಿ ನೆಲಕಚ್ಚುವುದು ಅನ್ನೋದು ಇವರ ಪಾಲಿಗೆ ಖಂಡಿತ ಶಾಪವಲ್ಲ. ವಾಸ್ತವದಲ್ಲಿ ಹೊಸದಾಗಿ ಮೇಲೇರಲು ಹಳೆಯ ಅಹಂಕಾರ, ಪ್ರೀತಿ ಮತ್ತು ಸಂಪತ್ತಿನ ಬೂದಿಯಲ್ಲಿ ಒಮ್ಮೆ ಸುಟ್ಟು ಹೋಗಲೇಬೇಕಾದ ಅನಿವಾರ್ಯತೆ ಇವರದಾಗಿರುತ್ತೆ. ಇದೇ ಪ್ರಕೃತಿಯ ಆಟ. ಈ ಅಂತಿಮ ಪತನವೇ ಅವರು ಮುಂದೊಂದು ದಿನ ಅಜೇಯ ಶಕ್ತಿಯಾಗಿ, ಯಾರಿಂದಲೂ ತಡೆಯಲಾಗದ ಶಕ್ತಿಯಾಗಿ ಹೊರಹೊಮ್ಮಲು ಬೇಕಾದ ನಿಖರವಾದ ಪ್ರಚೋದನೆಯಾಗಿ ಕೆಲಸ ಮಾಡುತ್ತೆ. ಈ ಎಲ್ಲ ಅಂಶಗಳು ಅವರ ಭವಿಷ್ಯಕ್ಕೆ ಹೇಗೆ ಹೊಂದಿಕೊಳ್ಳುತ್ತವೆ ಅಂತ ನೋಡೋದಾದ್ರೆ, ಮಾರ್ಚ್ 29, 2025ರಂದು ಶನಿದೇವನು 5ನೇ ಮನೆಗೆ ಪ್ರವೇಶಿಸುತ್ತಾನೆ. ಈ ಸಂಚಾರವು ಜೀವನದಲ್ಲಿ ಕಠಿಣವಾದ ಕರ್ಮದ ಪರೀಕ್ಷೆಗಳನ್ನು ತಂದೊಡ್ಡುತ್ತೆ. ಈ ಸಮಯದಲ್ಲಿ ಭಾವನಾತ್ಮಕ ಶಿಸ್ತು ಮತ್ತು ಕಟ್ಟುನಿಟ್ಟಿನ ನಿಯಂತ್ರಣವನ್ನು ಕಾಯ್ದುಕೊಳ್ಳುವುದು ಪ್ರತಿಯೊಬ್ಬ ವೃಶ್ಚಿಕ ರಾಶಿಯವರಿಗೂ ಅತ್ಯಂತ ಅವಶ್ಯಕವಾಗಿರುತ್ತೆ. ಇದು ಒಂದು ರೀತಿಯಲ್ಲಿ ತಾಳ್ಮೆಯ ಪರೀಕ್ಷೆಯ ಸಮಯ. ಆ ಕಠಿಣವಾದ ಪರೀಕ್ಷೆಗಳ ನಂತರ ಬರುವುದೇ ಅಸಲಿ ಟ್ವಿಸ್ಟ್. 2026ರ ವರ್ಷವು ಸಂಪೂರ್ಣವಾಗಿ ಪವಾಡಗಳ ವರ್ಷವಾಗಲಿದೆ. ಗುರುಗ್ರಹವು 8 ಮತ್ತು 9ನೇ ಮನೆಗಳಿಗೆ ಚಲಿಸೋದ್ರಿಂದ ಇಷ್ಟು ವರ್ಷ ಕಾಡುತ್ತಿದ್ದ ಹಳೆ ಶಾಪಗಳು, ಅಡೆತಡೆಗಳು ಸಂಪೂರ್ಣವಾಗಿ ನಾಶವಾಗ್ತವೆ. ಮತ್ತು ದೀರ್ಘಕಾಲದಿಂದ ತಡೆಹಿಡಿಯಲ್ಪಟ್ಟಿದ್ದ ಆರ್ಥಿಕ ಯಶಸ್ಸು ಹಾಗೂ ಅದೃಷ್ಟದ ಬಾಗಿಲುಗಳು ಈ ವರ್ಷ ಸಂಪೂರ್ಣವಾಗಿ ತೆರೆದುಕೊಳ್ಳುತ್ತಾ ಇದೆ ಅನ್ನೋದು ಆಶಾದಾಯಕ ಬೆಳವಣಿಗೆ. 2026ರ ಪ್ರತಿಯೊಂದು ಹಂತವು ಹೇಗೆ ಬದಲಾವಣೆಯನ್ನ ತರುತ್ತೆ ಅನ್ನೋದು ಕೂಡ ಬಹಳ ಮುಖ್ಯ. ಜನವರಿಯಿಂದ ಮಾರ್ಚ್ವರೆಗೆ ಭಾವನಾತ್ಮಕ ಶಿಸ್ತು ಬಂದ್ರೆ ಜುಲೈ ನಂತರ ಆರ್ಥಿಕ ಸ್ಥಿರತೆ ಸಿಗುತ್ತೆ. ಆದರೆ ಇಲ್ಲಿನ ಒಂದು ಬಹುಮುಖ್ಯವಾದ ಸುಳಿವು ಎಂದರೆ ಏಪ್ರಿಲ್ ತಿಂಗಳಿನಲ್ಲಿ ಜೀವನವನ್ನು ಶಾಶ್ವತವಾಗಿ ಬದಲಾಯಿಸುವಂತಹ ಅತ್ಯಂತ ಪ್ರಭಾವಶಾಲಿ ವ್ಯಕ್ತಿಯೊಬ್ಬರ ಆಗಮನವಾಗಲಿದೆ ಎಂದು ಮೂಲಗಳು ಖಚಿತವಾಗಿ ತಿಳಿಸುತ್ತವೆ. ಇದು ದಶಕಗಳ ಆರ್ಥಿಕ ಹೋರಾಟಕ್ಕೆ ಅಂತಿಮವಾಗಿ ತೆರೆಯೆಳೆಯುವ ಸಮಯವಾಗಿರುತ್ತದೆ. ಈ ವಿಶ್ಲೇಷಣೆಯಲ್ಲಿ ಗುಪ್ತ ಶತ್ರುಗಳ ಬಗ್ಗೆಯೂ ಮೂಲಗಳು ಒಂದು ಸ್ಪಷ್ಟವಾದ ಎಚ್ಚರಿಕೆಯನ್ನು ನೀಡುತ್ತವೆ. ಬೆನ್ನಿಂದೆ ನಿಂತು ಸಂಚು ರೂಪಿಸುವವರು, ವಿಶೇಷವಾಗಿ ಎಸ್ ಅಕ್ಷರದಿಂದ ಶುರುವಾಗುವ ಹೆಸರಿನ ವ್ಯಕ್ತಿಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆ ವಹಿಸಲು ಸೂಚಿಸಲಾಗಿದೆ. ಆದರೆ ಇದೇ ಸಮಯದಲ್ಲಿ ವೃಶ್ಚಿಕ ರಾಶಿಯವರಲ್ಲಿ ಹುಟ್ಟಿನಿಂದಲೇ ಇರುವ ಆಧ್ಯಾತ್ಮಿಕ ಮತ್ತು ಕುಂಡಲಿನಿ ಶಕ್ತಿಯೇ ಈ ಎಲ್ಲ ನಕಾರಾತ್ಮಕತೆಗಳನ್ನು, ಶತ್ರುಗಳ ತಂತ್ರಗಳನ್ನು ಸಂಪೂರ್ಣವಾಗಿ ತಟಸ್ಥಗೊಳಿಸುವ ಪರಮ ರಕ್ಷಾ ಕವಚವಾಗಿ ಕಾರ್ಯನಿರ್ವಹಿಸುತ್ತೆ ಎಂಬುದನ್ನು ಕೂಡ ಮೂಲಗಳು ಅತ್ಯಂತ ಸ್ಪಷ್ಟವಾಗಿ ವಿವರಿಸುತ್ತವೆ. ದೈಹಿಕ ವಿಚಾರಕ್ಕೆ ಬಂದ್ರೆ ಬೆನ್ನು ನೋವು ಮತ್ತು ವಿಪರೀತ ಒತ್ತಡದಂತಹ ದೈಹಿಕ ಸಮಸ್ಯೆಗಳಿಗೆ ವೃಶ್ಚಿಕ ರಾಶಿಯವರು ಆಗಾಗ ತುತ್ತಾಗ್ತಲೇ ಇರುತ್ತಾರೆ. ಆದ್ರೆ ಅಚ್ಚರಿಯದ ವಿಷಯ ಎಂದ್ರೆ ಅವರಲ್ಲಿ ತಮ್ಮನ್ನು ತಾವೇ ಗುಣಪಡಿಸಿಕೊಳ್ಳುವ ಮತ್ತು ಇತರರ ಮೇಲೂ ಗಾಢವಾದ ಪ್ರಭಾವ ಬೀರುವ ಒಂದು ಅದ್ಭುತವಾದ ಹೀಲರ್ ಶಕ್ತಿ ಅಡಗಿರುತ್ತೆ. ಆಧ್ಯಾತ್ಮಿಕತೆಯ ಮೊರೆ ಹೋಗುವುದು ಮತ್ತು ಆಹಾರ ಪದ್ಧತಿಯನ್ನು ಬದಲಾಯಿಸಿಕೊಳ್ಳುವುದರಿಂದ ಅವರ ಈ ದಿವ್ಯವಾದ ಗುಣಪಡಿಸುವ ಶಕ್ತಿ ಬಹಳ ಬೇಗನೆ ಜಾಗೃತಗೊಳ್ಳುತ್ತೆ ಅಂತ ಹೇಳಲಾಗುತ್ತೆ. ತಮ್ಮ ಆಳುವ ಗ್ರಹವಾದ ಮಂಗಳನ ಶಕ್ತಿಯನ್ನು ಇನ್ನಷ್ಟು ಹೆಚ್ಚಿಸಿಕೊಳ್ಳಲು ಮತ್ತು ಸಂಪೂರ್ಣ ಆಧ್ಯಾತ್ಮಿಕ ರಕ್ಷಣೆಯನ್ನು ಪಡೆಯಲು ಮೂಲಗಳು ಕೆಲವು ನಿರ್ದಿಷ್ಟ ಮಾರ್ಗಗಳನ್ನು ಸೂಚಿಸಿವೆ. 6ನೇ ಇಂದ್ರಿಯವನ್ನು ಚುರುಕುಗೊಳಿಸಲು ಧ್ಯಾನ ಮಾಡುವುದು,
ಮಂಗಳವಾರದಂದು ಹನುಮಂತನನ್ನು ಆರಾಧಿಸುವುದು ಮತ್ತು ಸುಬ್ರಹ್ಮಣ್ಯ ಸ್ವಾಮಿಯ ಆಶೀರ್ವಾದ ಪಡೆಯುವುದು ಈ ರಾಶಿಯವರ ರಕ್ಷಣಾ ವ್ಯವಸ್ಥೆಯನ್ನು ಬಲಪಡಿಸುವ ಅತ್ಯುತ್ತಮ ಮಾರ್ಗಗಳಾಗಿವೆ. ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳಬಹುದಾದ ಕೆಲವು ಅದೃಷ್ಟದ ಅಂಶಗಳನ್ನು ನೋಡುವುದಾದರೆ, ಗಾಢ ಕೆಂಪು ಅಥವಾ ಮರೂನ್ ಬಣ್ಣ, 1 ಮತ್ತು 8 ಸಂಖ್ಯೆಗರು ಮತ್ತು ಹವಳದ ರತ್ನ ಇವರ ಆಂತರಿಕ ಶಕ್ತಿಯನ್ನು ಇಮ್ಮಡಿಗೊಳಿಸುತ್ತವೆ. ಹಾಗೆಯೇ ಹನುಮಂತ ಮತ್ತು ಸುಬ್ರಹ್ಮಣ್ಯ ಸ್ವಾಮಿ ಇವರ ಪ್ರಧಾನ ರಕ್ಷಕ ದೇವತೆಗಳಾಗಿದ್ದು, ಇವೆಲ್ಲವೂ ಪ್ರತಿದಿನದ ಜೀವನದಲ್ಲಿ ನೆನಪಿಟ್ಟುಕೊಳ್ಳಬೇಕಾದ ಅತ್ಯಂತ ಪ್ರಮುಖ ಅಂಶಗಳಾಗಿವೆ ಅಂತಲೇ ಹೇಳಬಹುದು. ಈ ವಿಶ್ಲೇಷಣೆಯ ಅಂತಿಮ ಘಟ್ಟಕ್ಕೆ ನಾವು ಬಂದಿದ್ದೇವೆ. ವೃಶ್ಚಿಕ ರಾಶಿಯವರು ಇದುವರೆಗೂ ಅನುಭವಿಸಿದ ಕಷ್ಟಗಳು, ಅವಮಾನಗಳು ಮತ್ತು ನೋವುಗಳು ಖಂಡಿತವಾಗಿಯೂ ಪ್ರಕೃತಿ ಕೊಟ್ಟ ಶಿಕ್ಷೆಯಾಗಿರಲಿಲ್ಲ. ಬದಲಿಗೆ ಅವು ಅಪ್ಪಟ ಚಿನ್ನವನ್ನು ತಯಾರಿಸುವ ಕುರುಮೆಯ ಬೆಂಕಿಯಾಗಿದ್ದುವು ಅಷ್ಟೇ. ಯಾರಾದರೂ ಇವರನ್ನು ಕಡಿಮೆ ಅಂದಾಜು ಮಾಡಿದರೆ ಅದನ್ನು ನೋಡಿ ನಗುವ ಆತ್ಮವಿಶ್ವಾಸ ಈಗ ಬೇಕಾಗಿದೆ. ಏಕೆಂದರೆ ಮುಂಬರಲಿರುವ ಆ ಅಂತಿಮ ವಿಜಯವೇ ಆ ಎಲ್ಲ ಅವಮಾನಗಳಿಗೂ ನೀಡುವ ಅತ್ಯಂತ ಕಠಿಣವಾದ ಮತ್ತು ಸೂಕ್ತವಾದ ಉತ್ತರವಾಗಿರುತ್ತದೆ. ಹಾಗಾದರೆ ಬೂದಿಯಿಂದ ಎದ್ದು ಬಂದು ಫೀನಿಕ್ಸ್ ಹಕ್ಕಿಯಂತೆ ಹಾರಿ ಅಂತಿಮ ಗುರಿಯನ್ನು ತಲುಪುವ ಸಮಯ ಈಗ ಸಂಪೂರ್ಣವಾಗಿ ಸಿದ್ಧವಾಗಿದೆ. ಆಂತರಿಕ ಶಕ್ತಿಯನ್ನು ಗುರುತಿಸಿ ಮುನ್ನಡೆಯುವ ಸಮಯ ಇದಾಗಿದೆ. ಈ ಒಂದು ವಿಶ್ಲೇಷಣೆಯು ಉಪಯುಕ್ತವೆನಿಸಿದ್ರೆ ವೀಕ್ಷಕರು ಕಾಮೆಂಟ್ ವಿಭಾಗದಲ್ಲಿ ತಮ್ಮ ರಾಶಿಯನ್ನು ತಪ್ಪದೇ ತಿಳಿಸಬಹುದು ಮತ್ತು ಈ ನಿಗೂಢ ಸತ್ಯವನ್ನು ತಿಳಿಯಬೇಕಾದ ಇತರರಿಗೂ ಈ ಮಾಹಿತಿಯನ್ನು ಹಂಚಿಕೊಳ್ಳಬಹುದು. ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೆ ಭೇಟಿ